ಕಿರುತೆರೆ ನಟ ಕಿರಣ್ ರಾಜ್ ಕಾರ್ಗೆ ಆಕ್ಸಿಡೆಂಟ್ ಆಗಿರುವಂತಹ ಘಟನೆ ನಡೆದಿದೆ. ಬೆಂಗಳೂರಿನ ಕೆಂಗೇರಿ ಬಳಿ ಕಿರಣ್ ರಾಜ್ ಕಾರ್ಗೆ ಅಪಘಾತ ಆಗಿದೆ. ಕಿರುತೆರೆ ನಟ ಕಿರಣ್ ರಾಜ್ ಕಾರ್ಗೆ ಈ ಒಂದು ಆಕ್ಸಿಡೆಂಟ್ ಆಗಿದೆ. ಬೆಂಗಳೂರಿನ ಕೆಂಗೇರಿ ಸಮೀಪದಲ್ಲಿ ಈ ಒಂದು ಈಗ ಘಟನೆ ನಡೆದಿದೆ. ಕಿರಣ್ ರಾಜ್ ಅವರ ಕಾರ್ಗೆ ಅಪಘಾತವಾಗಿದೆ. ಅಪಘಾತದಲ್ಲಿ ನಟ ಕಿರಣ್ ರಾಜ್ ಎದೆ ಭಾಗಕ್ಕೆ ಪೆಟ್ಟು ಬಿದ್ದಿದೆ. ಕೆಂಗೇರಿ ಬಳಿಯ ಖಾಸಗಿ ಆಸ್ಪತ್ರೆಗೆ ಕಿರಣ್ ರಾಜ್ ಅವರನ್ನ ದಾಖಲಿಸಲಾಗಿದೆ. ಕಾರು ಚಾಲನೆ ಮಾಡುತ್ತಿದ್ದ ಚಿತ್ರದ ನಿರ್ಮಾಪಕ ಗಿರೀಶ್ ರಸ್ತೆಗೆ ಮುಂಗಸಿ ಅಡ್ಡ ಬಂದಿದೆ. ಅದನ್ನ ತಪ್ಪಿಸೋದಕ್ಕೆ ಹೋಗೋದಕ್ಕೆ ಈ ಒಂದು ಅಪಘಾತ ಸಂಭವಿಸಿದೆ. ಆ ತಪ್ಪಿಸಿ ಹೋಗುವಷ್ಟರಲ್ಲಿ ಈ ಒಂದು ಅಪಘಾತ ಸಂಭವಿಸಿದ್ದು, ಅಪಘಾತದಲ್ಲಿ ನಟ ಕಿರಣ್ ರಾಜ್ ಕಾರು ಸಂಪೂರ್ಣವಾಗಿ ಜಖಮಾಗಿದೆ. ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತ ಘಟನೆ. ಆದರೆ ಕಿರಣ್ ರಾಜ್ ಅವರು ಕಾರನ್ನ ಡ್ರೈವ್ ಮಾಡ್ತಾ ಇರಲಿಲ್ಲ. ಬೆಂಗಳೂರಿನ ಕೆಂಗೇರಿ ಬಳಿ ಈ ಒಂದು ಅಪಘಾತ ಸಂಭವಿಸಿದೆ. ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ಸಂಪೂರ್ಣವಾಗಿ ಕಾರು ಜಖಮಾಗಿದೆ. ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತ ಘಟನೆ ಇದು. ಹಿಂದೆ ಮುಂದೆ ಸಂಪೂರ್ಣವಾಗಿ ಆ ಕಾರು ಏನಿದೆ ನಜ್ಜುಗುಜ್ಜಾಗಿದೆ. ಕಿರುತೆರೆ ಸೀರಿಯಲ್ಸ್ ಅಲ್ಲಿ ಹೆಚ್ಚಾಗಿ ನೋಡಿರ್ತಾರೆ ಇವರನ್ನ. ಕಾರು ಚಾಲನೆ ಮಾಡುತ್ತಿದ್ದ ಚಿತ್ರದ ನಿರ್ಮಾಪಕ ಗಿರೀಶ್ ಅವರು, ಕಿರಣ್ ರಾಜ್ ಅಲ್ಲ. ರಸ್ತೆ ಅಡ್ಡ ಮುಂಗಸಿ ಬಂದಿದೆ. ಅದನ್ನ ತಪ್ಪಿಸೋದಕ್ಕೆ ಹೋಗಿ ಈ ಒಂದು ಅಪಘಾತ ಸಂಭವಿಸಿದೆ. ಅವರು ಇದ್ದಂಥ ಕಾರು ಸಂಪೂರ್ಣವಾಗಿ ಜಖಮಾಗಿದೆ. ಆದರೆ ಇವ್ರಿಗೆ ಸ್ವಲ್ಪ ಎದೆ ಭಾಗದಲ್ಲಿ ಒಂಚೂರು ಪೆಟ್ಟಾಗಿದೆಯಂತೆ ಕಿರಣ್ ರಾಜ್ ಅವ್ರಿಗೆ. ಅದು ಬಿಟ್ಟು ದೊಡ್ಡ ಸಮಸ್ಯೆ ಏನೂ ಆಗಿಲ್ಲ. ಇವತ್ತು ಬಹುಶಃ ಅದಷ್ಟು ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಇಬ್ರು ಕೂಡ ಸೇಫ್ ಆಗಿದ್ದಾರೆ. ಸಣ್ಣ ಪುಟ್ಟ ಗಾಯಗಳಾಗಿದ್ದಾವಷ್ಟೇ. ಅವ್ರಿಗೆ ಅಲ್ಲಿ ಟ್ರೀಟ್ಮೆಂಟ್ ಕೂಡ ನೀಡಲಾಗಿದೆ. ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅರವಿಂದ್. ಹೇಗಾಯ್ತು ಈ ಘಟನೆ? ಎಸ್ ದಿವ್ಯಾ, ಪ್ರಮುಖವಾಗಿ ಕಿರುತೆರೆ ಖ್ಯಾತ ನಟ ಕಿರಣ್ ರಾಜ್ ಒಂದು ಕನ್ನಡತಿ ಸೀರಿಯಲ್ನಲ್ಲಿ ಕೂಡ ಅವರು ಅಭಿನಯಿಸಿದ್ರು. ಇತ್ತೀಚೆಗೆ ಅವರ ರಾಣಿ ಸಿನಿಮಾ ಅನ್ನುವಂಥದ್ದು ನಾಳೆ ರಿಲೀಸ್ ಆಗಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಪ್ರತಿ ವಾರ ಅವರು ಈ ಗುಟ್ಟಯ್ಯನಪಾಳ್ಯದಲ್ಲಿರುವಂಥ ಸಿದ್ದೇಶ್ವರ ಅನ್ನುವಂತಹ ನಿರಾಶ್ರಿತರ ಕೇಂದ್ರಕ್ಕೆ ಹೋಗಿ ಮಕ್ಕಳಿಗೆ ಊಟ ನೀಡ್ತಾ ಇದ್ರು. ಈ ವಾರ ಕೂಡ ಅವರು ಊಟ ಕೊಡೋದಕ್ಕಂತ ತೆರಳಿದ್ರು. 2 ದಿನ ಮುಂಚಿತವಾಗಿ ತೆರಳಿದ್ರು. ಕಾರಣ ಇಷ್ಟೇ, ಅವರ ಸಿನಿಮಾ ನಾಳೆ ರಿಲೀಸ್ ಆಗುವಂಥ ಹಿನ್ನೆಲೆಯಲ್ಲಿ ಅವರು ಹಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರುವಂಥ ಗಿರೀಶ್ ಅವರು ಅಲ್ಲಿಗೆ ಹೋಗಿ ಊಟ ನೀಡಿ ವಾಪಸ್ ಬರುವ ಒಂದು ಹಂತದಲ್ಲಿ ಆಗ ಒಂದು ಮುಂಗುಸಿ ಅಡ್ಡ ಬಂತು ಅಂತ ಹೇಳಿ ಗಿರೀಶ್ ಅವರು ವಾಹನವನ್ನು ಚಲಾಯಿಸ್ತಾ ಇದ್ರು. ಆ ಒಂದು ಹಂತದಲ್ಲಿ ಮುಂಗುಸಿಯನ್ನು ಆ ಒಂದು ತಪ್ಪಿಸೋದಕ್ಕೋಸ್ಕರ ಹೋಗಿ ಆ ಒಂದು ವಾಹನ ಅಪಘಾತ ಆಗಿರುವಂಥದ್ದು. ಸದ್ಯ ಕಿರಣ್ ರಾಜ್ ಅವರನ್ನ ಒಂದು ಕೆಂಗೇರಿಯ ಬೆಂಗಳೂರು ಹಾಸ್ಪಿಟಲ್ನಲ್ಲಿ ಸದ್ಯ ಈಗ ಅವರನ್ನ ಸೇರಿಸಿರುವಂಥದ್ದು. ಅಲ್ಲಿ ಅವರ ಎದೆ ಭಾಗಕ್ಕೆ ಒಂದು ಭಾರಿ ಪೆಟ್ಟಾಗಿರುವಂಥ ಹಿನ್ನೆಲೆಯಲ್ಲಿ ಅವರು ಇವಾಗ ತೀವ್ರ ಚಿಕಿತ್ಸಾ ಘಟಕದಲ್ಲಿ ಇದ್ದು ಚಿಕಿತ್ಸೆ ಪಡಿತಾ ಇದ್ದಾರೆ. ಗಿರೀಶ್ಗೆ ಯಾವುದೇ ರೀತಿಯಾದಂತಹ ಗಂಭೀರ ಗಾಯ ಆಗಿಲ್ಲ ಅನ್ನುವಂಥದ್ದು. ಅವರು ಸೀಟ್ ಬೆಲ್ಟ್ ಹಾಕಿದ್ರು. ಹಾಗಾಗಿ ಗಿರೀಶ್ಗೆ ಸದ್ಯ ಯಾವುದೇ ರೀತಿಯಾದಂಥ ಅವರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾದಂತಹ ಆತಂಕ ಇಲ್ಲ. ಆದರೆ ಕಿರಣ್ ಅವರ ಎದೆ ಭಾಗಕ್ಕೆ ಪೆಟ್ಟಾಗಿರೋದ್ರಿಂದ ಕಿರಣ್ ಅವರ ಸ್ಥಿತಿ ಒಂದು ಗಂಭೀರ ಅಂತ ಹೇಳ್ಬೋದು. ಸದ್ಯ ಕಿರಣ್ ರಾಜ್ ಅವರನ್ನ ಚಿಕಿತ್ಸೆ ನಡೀತಾ ಇದೆ. ಈ ಒಂದು ರಾಣಿ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇರುವಂಥದ್ದು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕಿರಣ್ ರಾಜ್ ಅವರು ತುಂಬ ಆಕ್ಟಿವ್ ಆಗಿದ್ರು. ಜೊತೆಗೆ ಬಿಗ್ ಬಾಸ್ OTTಯಲ್ಲಿ ಕೂಡ ಅವರು ಭಾಗವಹಿಸಿದ್ರು. ಕಿರಣ್ ರಾಜ್ ಸದ್ಯ ಈಗ ನೋಡ್ತಾ ಇರುವಂಥದ್ದಂದ್ರೆ ಹಾಸ್ಪಿಟಲಿಂದ ಬರ್ತಾ ಇರುವಂತಹ ಮಾಹಿತಿ, ಕಿರಣ್ ರಾಜ್ ಕೂಡ ಹುಷಾರಾಗ್ತಾರೆ. ಅವರು ಕೂಡ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡಿತಾ ಇದ್ದು ಯಾವುದೇ ರೀತಿಯಾದಂತಹ ಆತಂಕ ಬೇಡ ಅಂತ ಹೇಳಿ ವೈದ್ಯರು ಹೇಳ್ತಾ ಇರುವಂಥದ್ದು. ದಿವ್ಯಾ. ಓಕೆ ಅರವಿಂದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.